ಮಾಜಿ ಸಚಿವ ಹಾಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಇದೀಗ ಬಂಧನ ಭೀತಿ ಎದುರಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರೋ ಭೈರತಿ ಬಸವರಾಜ್ ಅವರು ಬೆಳಗಾವಿ ಅಧಿವೇಶನದಿಂದ ಅಜ್ಞಾತ ಸ್ಥಳ ಸೇರಿದ್ದಾರೆ. ಸಿಐಡಿಯ 5 ತಂಡ ಶಾಸಕರಿಗಾಗಿ ಬಲೆಯನ್ನ ಬೀಸಿದೆ. ಭೈರತಿ ಬಸವರಾಜ್ ಬಂಧನಕ್ಕೆ ಸಿಐಡಿ ಹುಡುಕಾಟ. ಪುಣೆಯಲ್ಲಿ ತಲೆಮರೆಸಿಕೊಂಡ್ರ ಮಾಜಿ ಸಚಿವ. ಬೆಂಗಳೂರಿನ ಹಲಸೂರು ಲೇಕ್ ಬಳಿ ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಕೇಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ನಡು ರಸ್ತೆಯಲ್ಲೇ ಮಚ್ಚಿನಿಂದ ರಕ್ತ ಹರಿಸಿ ಹಂತಕರು ಅಟ್ಟಹಾಸ ಮೆರೆದಿದ್ರು. ಇದೇ ಕೇಸಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ಹೆಸರು ತಳುಕು ಹಾಕೊಂಡಿತ್ತು. ಪ್ರಕರಣದ ಎಫ್ಐ ಆಗಿ ಸಾಲು ಸಾಲು ವಿಚಾರಣೆಯನ್ನೂ ಎದುರಿಸಿದ್ರು. ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಕೊಲೆ ಆರೋಪಿಗಳು ನನಗೆ ಪರಿಚಯವೇ ಇಲ್ಲ ಅಂತ ಆರೋಪ ಅಲ್ಲಗಳೆದಿದ್ರು. ಇದರ ಬೆನ್ನಲ್ಲೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಪೊಲೀಸರಿಗೆ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಆದರೆ ನಿನ್ನೆ ಹೈಕೋರ್ಟ್ ಈ ಆದೇಶವನ್ನ ತೆರವು ಮಾಡಿದೆ. ಅಲ್ಲದೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ಹೀಗಾಗಿ ಮಾಜಿ ಸಚಿವರಿಗೆ ಢವಢವ ಶುರುವಾಗಿದೆ. ಯಾವಾಗ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತೋ ಭೈರತಿ ಬಸವರಾಜ್ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾರೆ. ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಹೋಗಿದ್ದು ಅಲ್ಲಿಂದಲೇ ಎಸ್ಕೇಪ್ ಆಗಿದ್ದಾರೆ. ಈಗಾಗಲೇ ಫೀಲ್ಡ್ಗಿಳಿದ ಸಿಐಡಿ ಅಧಿಕಾರಿಗಳು ಭೈರತಿ ಉಳಿದುಕೊಂಡಿದ್ದ ಜಾಗದಲ್ಲಿ ಸಿಸಿಟಿವಿ ಪರಿಶೀಲನೆ ನಡೆಸಿದ್ದಾರೆ. ಯಾವ ಕಡೆ ಎಸ್ಕೇಪ್ ಆಗಿದ್ದಾರೆ ಅಂತ ಟೋಲ್ಗಳ ಸಿಸಿಟಿವಿಯನ್ನು ಚೆಕ್ ಮಾಡಿದ್ದಾರೆ. ಗೋವಾ ಅಥವಾ ಮಹಾರಾಷ್ಟ್ರಕ್ಕೆ ಹೋಗಿರುವ ಮಾಹಿತಿ ಸಿಕ್ಕಿದೆ. ಕೊನೆಯದಾಗಿ ಪುಣೆಯಲ್ಲಿ ಲೈವ್ ಲೊಕೇಶನ್ ಪತ್ತೆಯಾಗಿದೆ. ನಿರೀಕ್ಷಣಾ ಜಾಮೀನಿಗೆ ಭೈರತಿ ಬಸವರಾಜ್ ಅರ್ಜಿ. ಒಂದು ಕಡೆ ಭೈರತಿ ಬಸವರಾಜ್ಗಾಗಿ ಸಿಐಡಿ ಅಧಿಕಾರಿಗಳು ಬಲೆ ಬೀಸಿದ್ರೆ, ಮತ್ತೊಂದು ಕಡೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಈ ವೇಳೆ ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಲಾಗಿದೆ. ಸಿಐಡಿ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸಲು ಕೋರ್ಟ್ ಸೂಚಿಸಿದೆ. ಬಿಕ್ಲು ಶಿವನ ಕೊಲೆ ಕೇಸ್ನ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಾದ್ರೆ, ಜುಲೈ 16ರಂದು ಭಾರತೀನಗರದಲ್ಲಿ ಬಿಕ್ಲು ಶಿವ ಕೊಲೆಯಾಗುತ್ತೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ದುಷ್ಕರ್ಮಿಗಳು ಶಿವನ ಹತ್ಯೆ ಮಾಡಿರ್ತಾರೆ. ಕೃತ್ಯದಲ್ಲಿ ಭೈರತಿ ಬಸವರಾಜ್ ಆಪ್ತನಾಗಿರೋ ಜಗದೀಶ್ ಭಾಗಿಯಾಗಿರ್ತಾನೆ. ಎಫ್ಐಆರ್ನಲ್ಲಿ ಭೈರತಿ ಬಸವರಾಜ್ ಎಫ್ಐ ಆಗಿದ್ರೆ ಆಪ್ತ ಜಗ್ಗ ಎ1 ಆಗಿದ್ದಾನೆ. ಇನ್ನು ಭೈರತಿ ಬಸವರಾಜ್ ಜೊತೆ ಎ1 ಜಗದೀಶ್ ಓಡಾಡಿಕೊಂಡಿರ್ತಾನೆ. ಅಲ್ಲದೆ ಕುಂಭಮೇಳಕ್ಕೂ ಶಾಸಕರ ಜೊತೆ ಜಗದೀಶ್ ಹೋಗಿ ಬಂದಿರ್ತಾನೆ. ಹೀಗಾಗಿ ಕೊಲೆ ಕೃತ್ಯದಲ್ಲೂ ಭೈರತಿ ಬಸವರಾಜ್ ಪಾತ್ರ ಇರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಜಮೀನು ವಿಚಾರದಲ್ಲಿ ಬಿಕ್ಲು ಶಿವ ಭೈರತಿ ಮಧ್ಯೆ ಗಲಾಟೆ. ಇನ್ನು ಬಿಕ್ಲು ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಹೆಸರು ತಳುಕು ಹಾಕೊಳ್ಳುವುದಕ್ಕೂ ಕಾರಣವಿದೆ. ಜಮೀನು ವಿಚಾರಕ್ಕೆ ಬಿಕ್ಲು ಶಿವ ಭೈರತಿ ಬಸವರಾಜು ಮಧ್ಯೆ ಆತನ ಹತ್ಯೆಗೂ ಕೆಲ ತಿಂಗಳ ಹಿಂದಷ್ಟೇ ಗಲಾಟೆ ನಡೆದಿತ್ತಂತೆ. ಬೀದರಹಳ್ಳಿ ಸಿಂಗಾರೆಡ್ಡಿ ಎಂಬುವರಿಗೆ ಸೇರಿದ ಭೂಮಿಯನ್ನ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಜಿಪಿಎ ಮಾಡಿಸಿಕೊಂಡಿರ್ತಾನೆ. ಆ ಜಿಪಿಎ ಕ್ಯಾನ್ಸಲ್ಗೆ ಭೈರತಿ ಬಸವರಾಜ್ ಬೆಂಬಲಿಗ ಜಗ್ಗನ ಗ್ಯಾಂಗ್ ಶಿವಪ್ರಕಾಶ್ಗೆ ಬೆದರಿಕೆ ಹಾಕಲಾಗಿತ್ತಂತೆ. ಈ ಬಗ್ಗೆ ಫೆಬ್ರವರಿಯಲ್ಲಿ ಪೊಲೀಸ್ ಆಯುಕ್ತರಿಗೆ ಬೆದರಿಕೆ ಹಾಕಿದ್ದ ವಿಡಿಯೋ ಸಮೇತ ಬಿಕ್ಲು ಶಿವ ದೂರು ನೀಡಿದ್ದ. ದೂರು ಕೊಟ್ಟ 4 ತಿಂಗಳಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆಯಾಗುತ್ತೆ. ಹೀಗಾಗಿ ಕೊಲೆಯಲ್ಲಿ ಶಾಸಕರ ಕುಮ್ಮಕ್ಕಿದೆ ಎಂದು ಆತನ ತಾಯಿ ಆರೋಪಿಸಿದ್ರು. ಇದೆಲ್ಲದರ ಮಧ್ಯೆ ಪ್ರಕರಣದ A20 ಅಜಿತ್ನನ್ನ ಸಿಐಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿತ್ತು. ಈ ವೇಳೆ ಬಂಧನಕ್ಕೂ ಮುಂಚೆ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಪಾಲಿಸಿಲ್ಲ ಅಂತ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿ ಅಜಿತ್ಗೆ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಬಂಧನಕ್ಕೂ ಮುಂಚೆ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಪಾಲಿಸಿಲ್ಲ ಅಂತ ಬೇಲ್ ಕೊಟ್ಟಿದೆ. ಒಟ್ಟಾರೆ ಬಿಕ್ಲು ಶಿವ ಹತ್ಯೆಗೆ ಸುಳಿಯಲ್ಲಿ ಸಿಲುಕಿರೋ ಮಾಜಿ ಸಚಿವರಿಗಾಗಿ ಹುಡುಕಾಟ ಮುಂದುವರೆದಿದೆ. ಯಾವುದೇ ಕ್ಷಣದಲ್ಲಾದರೂ ಭೈರತಿ ಬಸವರಾಜ್ ಬಂಧನವಾಗುವ ಸಾಧ್ಯತೆ ಇದೆ. ಒಟ್ಟಲ್ಲಿ ಏನೇ ಆದರೂ ಕೂಡ ಈ ಒಂದು ಪ್ರಕರಣದಲ್ಲಿ ಬಂಧನ ಮಾಡಬೇಕು ಅಂತೇಳಿ ಸಿಐಡಿ ಅಧಿಕಾರಿಗಳು ಬೆನ್ನು ಬಿದ್ದಿದ್ದು ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ.
ಒಟ್ಟಾರೆಯಾಗಿ ಹೊರ ರಾಜ್ಯಗಳಲ್ಲಿ ಬೀಡು ಬಿಟ್ಟಿರುವಂಥ ಅಧಿಕಾರಿಗಳು ಈಗ ಬಂಧನ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈಗ ಬೈರತಿ ಬಸವರಾಜ್ ಅಜ್ಞಾತ ಸ್ಥಳದಲ್ಲಿದ್ದು ಎಲ್ಲಿದ್ದಾರೆ ಅನ್ನೋದು ಸಾಕಷ್ಟು ನಿಗೂಢವಾಗಿದೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಗಂಗಾಧರ್ ಭಟ್ಟ, ನ್ಯೂಸ್ 18 ಬೆಂಗಳೂರು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನ ಭೀತಿಯನ್ನು ಎದುರಿಸ್ತಾ ಇರುವಂತಹ ಭೈರತಿ ಬಸವರಾಜ್ಗಾಗಿ ಸಿಐಡಿಯ 3 ತಂಡಗಳಿಂದ ಶೋಧವನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು. ಅದೇ ಜಾಮೀನು ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ತಲೆಮರೆಸಿಕೊಂಡಿರುವಂತಹ ಭೈರತಿ ಬಸವರಾಜ್ ಅವರನ್ನ ಹುಡುಕುವಂತಹ ಕಾರ್ಯ ನಿರಂತರವಾಗಿ ಇದೀಗ ಸಿಐಡಿ ತಂಡದಿಂದ ನಡೀತಾ ಇದೆ. 3 ತಂಡಗಳಿಂದ ಶೋಧವನ್ನು ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನು ಪಡೆಯಲು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಭೈರತಿ ಬಸವರಾಜ್ ಅವರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆ ನಡೆಯಲಿದೆ. ಸೋಮವಾರಕ್ಕೆ ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿರೋದು. ಸಿಐಡಿ ಪರ ವಕೀಲರಿಗೂ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸೋಮವಾರ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕೋರ್ಟ್ ಸೂಚಿಸಿರುವ ಹಿನ್ನೆಲೆಯಲ್ಲಿ ಸೋಮವಾರದವರೆಗೂ ಅರ್ಜಿ ವಿಚಾರಣೆಗೆ ಬರೋದಿಲ್ಲ. ಹೀಗಾಗಿ ಮತ್ತಷ್ಟು ಬಂಧನದ ಭೀತಿಯಲ್ಲಿದ್ದಾರೆ ಶಾಸಕ ಭೈರತಿ ಬಸವರಾಜು ಅವರು. ಅದೇ ಕಾರಣಕ್ಕಾಗಿ ಈಗ ಅಜ್ಞಾತಸ್ಥರಲ್ಲಿ ಇದ್ದುಕೊಂಡೇ ತಾನು ಜಾಮೀನು ಪಡೆಯೋದಕ್ಕೆ ಸರ್ಕಸ್ ಮಾಡಿದ್ರು. ಬಟ್ ನಾಳೆ ಭಾನುವಾರ ಆಗಿರೋದ್ರಿಂದ ಆ ಒಂದು ಜಾಮೀನು ಅರ್ಜಿಯ ವಿಚಾರಣೆ ನಡೆಯೋದಿಲ್ಲ. ಇನ್ನು ಸೋಮವಾರ ವಿಚಾರಣೆ ನಡೀಬೇಕು. ಹಾಗಾಗಿ ಸೋಮವಾರದವರೆಗೂ ಕೂಡ ಇದೀಗ ಮತ್ತೆ ಅಜ್ಞಾತಸ್ಥದಲ್ಲಿ ಇದ್ದುಕೊಂಡೇ ಮುಂದೆ ಏನಾಗತ್ತೆ ಅನ್ನುವಂತಹ ನಿಟ್ಟಿನ ಒಂದು ನಿರೀಕ್ಷೆಯನ್ನ ಭೈರತಿ ಬಸವರಾಜ್ ಅವರು ಇಟ್ಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಭೈರತಿ ಬಸವರಾಜುಗೆ ಒಂದು ರೀತಿಯಲ್ಲಿ ಬಂಧನ ಭೀತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ಅಜ್ಞಾತ ಸ್ಥಳದಲ್ಲಿದ್ದಾರೆ. ಅವರನ್ನ ಹುಡುಕುವಂತಹ ಕೆಲಸ ಸಿಐಡಿ ತಂಡ ಹೇಗೆ ಮಾಡ್ತಾ ಇದೆ? ಜೊತೆಗೆ ಸೋಮವಾರ ಕೋರ್ಟ್ನಲ್ಲಿ ಯಾವ ರೀತಿಯ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ? ನವಿತಾ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ಪುರಂನ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನ ಭೀತಿ ಎದುರಾಗಿರುವಂತದ್ದು. ನಿನ್ನೆ ಸೆಷನ್ನಲ್ಲಿದ್ದಂತಹ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿ ತಾನು ಹಾಕಿದ್ದಂತಹ ಜಾಮೀನಿನ ಅರ್ಜಿ ವಜಾ ಆಗುತ್ತೆ. ವಜಾ ಆದಂತಹ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಆತನನ್ನ ಬಂಧನ ಮಾಡುವಂತ ನಿಟ್ಟಿನಲ್ಲಿ ಬೆಳಗಾವಿಯಲ್ಲೂ ಕೂಡ ಅಷ್ಟೇ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಆದರೆ ಸೆಷನ್ನಿಂದ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಭೈರತಿ ಬಸವರಾಜ್ ಎಸ್ಕೇಪ್ ಆಗಿರುವಂತದ್ದು. ಇನ್ನು ಭೈರತಿ ಬಸವರಾಜ್ನ ಕಡೆಯ ಲೊಕೇಶನ್ ಮತ್ತು ಆತನ ಪಿಎಗಳ ಮುಖಾಂತರವಾಗಿ ಕೂಡ ಅಷ್ಟೇ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದಂತಹ ವೇಳೆಯಲ್ಲಿ ಆತ ಪುಣೆಯಲ್ಲಿ ಕೊನೆಯ ಲೊಕೇಶನ್ ಕೂಡ ಸಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಸಿಐಡಿಯ 3 ವಿಶೇಷ ತಂಡಗಳು ಮಹಾರಾಷ್ಟ್ರದಾದ್ಯಂತಲೂ ಕೂಡ ಅಷ್ಟೇ ಭೈರತಿ ಬಸವರಾಜ್ಗೋಸ್ಕರ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಆಯ್ತು ಅಂತಂದ್ರೆ, ಮತ್ತೊಂದು ಕಡೆ ಇವತ್ತು ಅವರ ಪರ ವಕೀಲರಿಂದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನನ್ನು ಕೋರಿ ಭೈರತಿ ಬಸವರಾಜ್ ಅವರು ಒಂದು ಅರ್ಜಿಯನ್ನು ಹಾಕ್ತಾರೆ. ಮಧ್ಯಾಹ್ನದ ವೇಳೆಗೆ ಅರ್ಜಿ ಹಾಕ್ತಾರೆ. ಇಮಿಡಿಯೇಟ್ ಆಗಿ ಅರ್ಜಿಯನ್ನ ತುರ್ತಾಗಿ ತೆಗೆದುಕೊಳ್ಳುವಂತ ಒಂದು ಮನವಿಯನ್ನು ಕೂಡ ಮಾಡ್ತಾರೆ. ಆದರೆ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಂತ ಸಂದರ್ಭದಲ್ಲಿ ಸಿಐಡಿಯ ಪರ ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡೋದಕ್ಕೆ ಸಮಯಾವಕಾಶವನ್ನು ಕೂಡ ಕೇಳ್ತಾರೆ. ಯಾಕಂದ್ರೆ ಇಲ್ಲಿ ಭೈರತಿ ಬಸವರಾಜ್ಗೆ ಹಿಂದೆಯೂ ಕೂಡ ಅಷ್ಟೇ ಸಿಐಡಿ ಅಧಿಕಾರಿಗಳು 2 ಬಾರಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ ಭೈರತಿ ಬಸವರಾಜ್ ಕೂಡ ಅಷ್ಟೇ ವಿಚಾರಣೆಗೆ ಹಾಜರಾಗಿದ್ರು. ಆದರೆ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ತನಿಖಾಧಿಕಾರಿಗಳ ಪ್ರಶ್ನೆಗಳಿಗೆ ಯಾವುದೇ ರೀತಿಯಂತ ಸರಿಯಾದಂತ ಉತ್ತರವನ್ನು ಕೊಟ್ಟಿರಲಿಲ್ಲ. ಬದಲಾಗಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಒದಗಿಸುವಂತೆ ಸೂಚನೆಯನ್ನು ಕೊಟ್ಟಿದ್ರು ಕೂಡ ಅಷ್ಟೇ ಸಾಕ್ಷ್ಯಾಧಾರಗಳನ್ನು ಒದಗಿಸದೆ ಒಂದು ರೀತಿ ಅವರು ಜಾಮೀನಿಗೆ ಹೈಕೋರ್ಟ್ಗೆ ಮೊರೆ ಹೋಗ್ಬಿಟ್ಟು ಅಲ್ಲಿ ಅರ್ಜಿಯನ್ನು ಹಾಕೊಂಡಿದ್ರು. ಎಲ್ಲೊಂದು ಕಡೆ ಸಿಐಡಿ ಅಧಿಕಾರಿಗಳು ಕೂಡ ಅಷ್ಟೇ ಹೈಕೋರ್ಟ್ನ ಮೊರೆ ಹೋಗಿದ್ರು. ಬಂಧನ ಮಾಡಿ ವಿಚಾರಣೆ ಮಾಡ್ಕೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿದ್ರು. ಆ ವಾದ ಪ್ರತಿವಾದಗಳಾದಂಥ ಬಳಿಕ ನಿನ್ನೆ ಹೈಕೋರ್ಟ್ ಕೂಡ ಅಷ್ಟೇ ಭೈರತಿ ಬಸವರಾಜ್ ಹಾಕಿದಂಥ ಅರ್ಜಿಯನ್ನು ವಜಾ ಮಾಡಿತು. ವಜಾ ಮಾಡಿದಂಥ ಇಮಿಡಿಯೇಟ್ ಆಗಿ ಸಿಐಡಿ ಅಧಿಕಾರಿಗಳು ಹುಡುಕಾಟವನ್ನು ಮಾಡಿಕೊಂಡೇ ಬಂದಿದ್ರು. ನಿನ್ನೆಯಿಂದ ಇಲ್ಲಿವರೆಗೂ ಕೂಡ ಅಷ್ಟೇ 3 ವಿಶೇಷ ತಂಡಗಳಿಂದ ಹುಡುಕಾಟ ಮಾಡಿದ್ರು ಕೂಡ ಅಷ್ಟೇ ಭೈರತಿ ಬಸವರಾಜ್ನ ಸುಳಿವು ಸಿಕ್ಕಿಲ್ಲ. ಆದರೆ ಇವತ್ತು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡು ಅದು ಕೂಡ ಅಷ್ಟೇ ಸೋಮವಾರದಂದು ಸಿಐಡಿಯ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಈಗಾಗಲೇ ಅವಕಾಶವನ್ನು ಕೊಟ್ಟಿದ್ದು. ನಾಳೆ ಎಂದಿನಂತೆ ಕೋರ್ಟ್ ಭಾನುವಾರ ರಜೆ ಇರುತ್ತೆ. ಒಂದು ವೇಳೆ ಏನಾದರೂ ಇವತ್ತು ರಾತ್ರಿ ಅಥವಾ ನಾಳೆ ಏನಾದರೂ ಭೈರತಿ ಬಸವರಾಜ್ ಅರೆಸ್ಟ್ ಆದರೂ ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ಜಾಮೀನು ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಒಂದು ರೀತಿ ಬಂಧನಕ್ಕೆ ಒಳಪಡಲೇಬೇಕಾಗಿರುತ್ತೆ. ಒಂದು ವೇಳೆ ಏನಾದರೂ ಸಿಐಡಿ ಅಧಿಕಾರಿಗಳು ಅವತ್ತೇ ಇಂಟ್ರಾಗೇಷನ್ ಅನ್ನು ಮಾಡಿ ಜಡ್ಜ್ನ ಮುಂದೆನೂ ಪ್ರೊಡ್ಯೂಸ್ ಮಾಡ್ಬೋದು ಅಥವಾ ರಿಸ್ಕ್ ತಗೊಳ್ಳುವಂಥದ್ದು ಬೇಡ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಶಾಸಕರು ಇರುವಂಥ ಕಾರಣಕ್ಕೋಸ್ಕರ ಒಂದು ವೇಳೆ ಇವತ್ತು ರಾತ್ರಿ ಅಥವಾ ನಾಳೆ ಏನಾದರೂ ಅರೆಸ್ಟ್ ಮಾಡ್ತು ಅಂದ್ರೆ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಬಿಟ್ಬಿಟ್ಟು ಬಳಿಕ ಸೋಮವಾರದಂದು ಹೊಸ ಪಿಟಿಷನ್ ಅನ್ನು ಹಾಕೊಂಡು ಬಾಡಿ ವಾರೆಂಟ್ ನ ಮೇಲೆಗೆ ಕಸ್ಟಡಿಗೆ ಪಡ್ಕೊಂಡು ಇಂಟ್ರಾಗೇಷನ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿರುತ್ತೆ. ಒಟ್ಟಿನಲ್ಲಿ ಈಗಿನ ಸಂದರ್ಭದಲ್ಲಂತೂ ಭೈರತಿ ಬಸವರಾಜ್ಗೆ ದೊಡ್ಡ ಮಟ್ಟದ ಸಂಕಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಸಲ್ಲಿಕೆ ಮಾಡಿರುವಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ಅಷ್ಟೇ ಸೋಮವಾರಕ್ಕೆ ಮುಂದೂಡಿದ್ದು. ಒಂದು ಕಡೆ ಸಿಐಡಿ ಅಧಿಕಾರಿಗಳು ಯಾವಾಗ ಬಂಧನ ಮಾಡ್ತಾರೋ ಅಂತ ಭೀತಿಯಲ್ಲಿ ಈಗ ಎಲ್ಲಾ ಕಡೆಯಿಂದಲೂ ಕೂಡ ನಾಪತ್ತೆಯಾಗಿ
ತಿರುಗಾಡುವಂತಹ ಸ್ಥಿತಿ ಎದುರಾಗಿರುವಂತಹದ್ದು ನವಿತಾ. ಈಗ ವಾಟ್ ನೆಕ್ಸ್ಟ್, ಮುಂದಿನ ಆಯ್ಕೆಗಳು ಏನೇನಿದೆ? ಈಗ ನಿರೀಕ್ಷಣಾ ಜಾಮೀನಿಗೆ ವೇಟ್ ಮಾಡಲೇಬೇಕು, ಒಂದು ವೇಳೆ ಸಿಕ್ಕಿಲ್ಲ ಅನ್ನೋದಾದ್ರೆ ಮತ್ತೆ ಸುಪ್ರೀಂ ಕದ ತಟ್ಟುವಂತಹ ಒಂದು ಅವಕಾಶಗಳು ಇದೆಯಾ? ಅಲ್ಲಿವರೆಗೆ ಇದೀಗ ಅವ್ರು ಹೀಗೆ ಅಜ್ಞಾತಸ್ಥರಲ್ಲೇ ಇರಲೇಬೇಕಾದಂತಹ ಅನಿವಾರ್ಯತೆ ತನ್ನ ವಿಚಾರಣೆಗೆ ಎದುರಿಸಿದ್ರೆ ಆಗ ತನಿಖಾಧಿಕಾರಿ ಅವರನ್ನ ಬಂಧಿಸೋದು ಅಥವಾ ಬಂಧಿಸದೆ ಬಿಡುವಂತಹ ಅವಕಾಶ ಇದೆಯಾ? ನವಿತಾ, ಸದ್ಯಕ್ಕೆ ಭೈರತಿ ಬಸವರಾಜ್ ಸಲ್ಲಿಕೆ ಮಾಡಿರುವಂತದ್ದು ನಿರೀಕ್ಷಣಾ ಜಾಮೀನು. ಅಂದ್ರೆ ಯಾವುದೇ ಒಬ್ಬ ಆರೋಪಿಯನ್ನ ಪೊಲೀಸರು ಬಂಧನ ಮಾಡೋಕೆ ಅಂತ ಹುಡುಕುವಂತ ಸಂದರ್ಭದಲ್ಲಿ ಏನಾದ್ರೂ ಅವರಿಗೆ ಅರೆಸ್ಟ್ ಮಾಡದ ರೀತಿಯಲ್ಲಿ ಒಂದು ನಿರೀಕ್ಷಣೆ ನಿಟ್ಟಿನಲ್ಲಿ ಜಾಮೀನನ್ನು ಕೊಡಿ ಅನ್ನುವಂತ ನಿರೀಕ್ಷಣಾ ಜಾಮೀನನ್ನು ಸಲ್ಲಿಕೆ ಮಾಡಿದರೆ, ಒಂದು ವೇಳೆ ಏನಾದ್ರೂ ಸೋಮವಾರದ ಬೆಳಿಗ್ಗೆ ಕೋರ್ಟ್ ಓಪನ್ ಆಗೋಕಿನ ಮುಂಚಿತವಾಗಿ ಏನಾದ್ರೂ ಭೈರತಿ ಬಸವರಾಜ್ ಅರೆಸ್ಟ್ ಆದ್ರು ಅಂತಂದ್ರೆ ಆತ ಸಲ್ಲಿಕೆ ಮಾಡಿರುವಂತಹ ನಿರೀಕ್ಷಣಾ ಜಾಮೀನು ಅನ್ನುವಂಥದ್ದು ಕ್ರಾಶ್ ಆಗುತ್ತೆ. ಅಂದ್ರೆ ಈಗ ಆರೋಪಿ ಅರೆಸ್ಟ್ ಆಗಿರ್ತಾರೆ, ಆ ಒಂದು ಕಾರಣಕ್ಕೂ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆನೇ ಬರೋದಿಲ್ಲ, ಆಗ ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಈ ಒಂದು ಕಾರಣಕ್ಕೋಸ್ಕರನೇ ಭೈರತಿ ಬಸವರಾಜ್ ಏನಾದ್ರೂ ಮಾಡಿ ಇವತ್ತು ಸಂಜೆ ಒಳಗಾಗಿ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಳ್ಳೋಣ. ನಿರೀಕ್ಷಣಾ ಜಾಮೀನು ಕೊಟ್ಟಂತ ವೇಳೆಯಲ್ಲಿ ಯಾವುದೇ ಕೋರ್ಟ್ ಆಗಿರ್ಬೋದು ಒಂದಷ್ಟು ಷರತ್ತುಗಳನ್ನ ಕೊಡುತ್ತೆ. ತನಿಖಾಧಿಕಾರಿ ಕರೆದಾಗ ಹೋಗಬೇಕು, ತನಿಖೆಗೆ ಸಹಕಾರ ಮಾಡಬೇಕು ಅಂತ ಒಂದಷ್ಟು ಷರತ್ತುಗಳು ಕೊಡುತ್ತೆ. ಆ ಷರತ್ತಿಗೆ ಬದ್ಧನಾಗಿ ಬೇಕಾದ್ರೆ ಸಿಐಡಿ ಕಚೇರಿಗೆ ಹೋಗೋಣ, ಇನ್ವೆಸ್ಟಿಗೇಷನ್ ಫೇಸ್ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಭೈರತಿ ಬಸವರಾಜ್ ಬಂದಿದ್ರು. ಆದ್ರೆ ಆತನ ಪ್ಲಾನ್ ಕೂಡ ಇವತ್ತೆಲ್ಲ ಉಲ್ಟಾ ಆಯ್ತು. ಯಾಕಂದ್ರೆ ನಿರೀಕ್ಷಣಾ ಜಾಮೀನು ಸಲ್ಲಿಕೆ ಮಾಡ್ತಾರೆ, ಸೋಮವಾರಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ಸಿಐಡಿಯ ಪರ ವಕೀಲರಿಗೆ ಹೇಳ್ತಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ಇನ್ನು 2 ದಿನಗಳ ಕಾಲ ಸಿಐಡಿ ಅಧಿಕಾರಿಗಳಿಗೆ ಬಂಧನ ಮಾಡೋದಕ್ಕೆ ಟೈಮ್ ಇದೆ. ಒಂದ್ ವೇಳೆ ಏನಾದ್ರೂ ಸೋಮವಾರವೂ ಕೂಡ ಏನಾದ್ರೂ ಬಂಧನ ಆಗಿಲ್ಲ ಅಂತಂದ್ರೆ ಈ ನಿರೀಕ್ಷಣಾ ಜಾಮೀನಿನ ಅರ್ಜಿ ಏನಿತ್ತು ಅದನ್ನ ಕೋರ್ಟ್ ಕೈಗೆತ್ಕೊಳ್ಳುತ್ತೆ. ಅಲ್ಲಿ ವಾದ ಮತ್ತು ಪ್ರತಿವಾದ ಆಗುತ್ತೆ. ಒಂದ್ ವೇಳೆ ಸಿಐಡಿ ಅಧಿಕಾರಿ ಹಿಂದೆ 2 ಸತಿ ಇವರಾಗಲೇ ವಿಚಾರಣೆ ಮಾಡಿದರೆ ಸಾಕ್ಷ್ಯಾಧಾರಗಳು ಎಲ್ಲವೂ ಕೂಡ ಇದ್ದುಕೊಂಡ್ರು ಕೂಡ ಭೈರತಿ ಬಸವರಾಜ್ ಅವರು ಅದನ್ನ ಡಿನೇ ಮಾಡ್ಕೊಂಡು ಬಂದ್ರು, ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ಬಂದ್ರು. ಆದ್ರೆ ನಮ್ಮ ಬಳಿ ಸಾಕ್ಷ್ಯಾಧಾರಗಳಿದಾವೆ ಅಂತ ಹೇಳ್ಬಿಟ್ಟು ಮುಂದಿಟ್ಕೊಂಡು ಅವರ ಎನ್ಕ್ವೈರಿಯನ್ನು ಕೂಡ ಮಾಡಬಹುದು. ಈ ಎಲ್ಲಾ ಕಾರಣಗಳಿಗೋಸ್ಕರ ಸೋಮವಾರದಂದು ಏನಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ. ಒಂದ್ ವೇಳೆ ಏನಾದ್ರೂ ನಿರೀಕ್ಷಣಾ ಜಾಮೀನು ಏನಾದ್ರೂ ಕೊಟ್ಟು ತನಿಖೆಗೆ ಸಹಕಾರ ಕೊಡಿ ಅಂತ ಏನಾದ್ರೂ ಕಂಡೀಷನ್ಸ್ ಕೊಟ್ಟು ಅಂತಂದ್ರೆ ಭೈರತಿ ಬಸವರಾಜ್ ಒಂದ್ ವೇಳೆ ನಾಪತ್ತೆ ಆಗಿದ್ರು ಕೂಡ ಅಷ್ಟೇ ಪ್ರತ್ಯಕ್ಷವಾಗಿ ಸಿಐಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬಹುದು. ಒಂದ್ ವೇಳೆ ನಿರೀಕ್ಷಣಾ ಜಾಮೀನು ಏನಾದ್ರೂ ರದ್ದಾಯಿತು ಅಂತಂದ್ರೆ ಮತ್ತೆ ಬಂಧನದ ಭೀತಿ ಇದ್ದೇ ಇರುತ್ತೆ. ತದನಂತರ ಅವರು ಹೈಯರ್ ಕೋರ್ಟ್ಗೆ ಅಪೀಲ್ ಹೋಗುವಂತ ಸಾಧ್ಯತೆ ಇರುತ್ತೆ. ಒಂದ್ ವೇಳೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಿಂದ ರಿಜೆಕ್ಟ್ ಮಾಡ್ತು ಅಂತಂದ್ರೆ ಹೇಗೇನು ಅವ್ರು ನೆಕ್ಸ್ಟ್ ಸ್ಟೆಪ್ ಹೈಕೋರ್ಟ್ಗೆ ಹೋಗುವಂತಹ ಒಂದು ಅವಕಾಶ ಕೂಡ ಅಷ್ಟೇ ಅವರ ಪರ ವಕೀಲರಿಗೆ ಇರುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್.